ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮಮ್ಮ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಮಾಡುತ್ತಿದ್ದಾರೆ. ಅದರ ರಸೀದಿ ಮತ್ತು ವಿಧಾನಗಳನ್ನು ಹಾಕಿ ಮಿಕ್ಸಿಗೆ ಹಾಕೋತಾ ಇರೋದು. ನೆನೆ ಹಾಕ್ಬಿಟ್ಟು ಸೋರ್ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಕಜ್ಜಾಯಕ್ಕೆ. ತ್ಯಾವನೇ ಇರಬೇಕು, ಒಣಗಬಾರ್ದು. ಸಾಕು, ಇಷ್ಟು ಮಾತ್ರ ಆಗಿದ್ರೆ ಮೀಡಿಯಮ್ ಆಗಿರಬೇಕು. ಜಾಸ್ತಿ ನುಣ್ಣಗಿರಬಾರ್ದು, ಗಟ್ಟಿ ಬಂದ್ಬಿಡ್ತೈತೆ ಕಜ್ಜಾಯ. ಕೆಜಿ ಬೆಲ್ಲ ಐತೆ, 1.5 kg ಹಸಿ ಹಿಟ್ಟಿಗೆ 1.5 kg ಬೆಲ್ಲ. ನುಣ್ಣಗೆ ಜಜ್ಕೋಬೇಕು, ಪಾಕ ಚೆನ್ನಾಗಿ ಬರ್ತೈತೆ. ಒಳಕಲ್ಲಲ್ಲಿ ಹಾಕಿ ಕುಟ್ಕೊಂಡ್ರೆ ಬೆಲ್ಲ ಇನ್ನೂ ಚೆನ್ನಾಗಿ ಬರ್ತೈತೆ. ಅವಾಗೆಲ್ಲ ಜಾಸ್ತಿ ನಮ್ಮ ದೊಡ್ಡಪ್ಪ ಅವರೆಲ್ಲನೂ ಹಾಕಿ ಕುಟ್ತಾ ಇದ್ರಲ್ಲ ಒಳಕಲ್ಲಲ್ಲಿ, ಬೆಲ್ಲನೂ ಹಾಕಿ ಒಳಕಲ್ಲಲ್ಲೇ ಕುಟ್ಕೋತಾ ಇದ್ರು ನುಣ್ಣಕ್ಕೆ. ಇವಾಗ ನಾವು 1.5 kg ಮಾಡೋದಕ್ಕೆ ಗುಂಡ್ಕಲ್ಲಲ್ಲಿ ಕುಟ್ಕೋತಾ ಇದ್ದೀವಿ. ನಮ್ಮ ದೊಡ್ಡಪ್ಪ ಪಾಕ ಎತ್ತುತ್ತಾ ಇದ್ದಿದ್ದು, ಅದಕ್ಕೆ ಅಂತಲೇ ಮನೆ ಇಟ್ಕೊಂಡಿದ್ದು. ಕಜ್ಜಾಯ ಪಾಕ ಎತ್ತಕ್ಕೆ ಮಡಿಯಿಂದ ಯಾರನ್ನೂ ಮುಟ್ಟಿಸ್ತೀರ, ನೀಟಾಗೆ ನುಣ್ಣಗೆ ಬೆಚ್ಕೋಬೇಕು, ಕಂಟಿಲ್ದಿರಾಗೆ. ಎಲ್ಲ ಚಲೋ ಪರವಾಗಿಲ್ಲ, ಅದಕ್ಕೆ ಎಲ್ಲ ಒರೆಸಿರೋದು ಒಂದ್ಸರಿ ಎಲ್ಲ 2 ಸರಿ. ಕಜ್ಜಾಯಕ್ಕೆ ಅಂತಾನೆ ಇಟ್ಕೊಂಡಿರೋದು ಪಾತ್ರೆ, ಬೇರೆ ಯಾವುದ್ರಲ್ಲೂ ಪಾಕ ಇಟ್ಟಿದ್ದೀರ, ಅದರಲ್ಲೇ ಇತ್ತು ಕಜ್ಜಾಯ. ನೀರು ಒಂದು ಸ್ವಲ್ಪ ಹಾಕಬೇಕು. ಬೆಲ್ಲ ಕರಗಷ್ಟು ಮಾತ್ರ ನೀರು. ನಮ್ಮನ್ನು ಕದಿಕೆ ಕುಟ್ಕೋಬೇಕು, ಬೇಗ ಬರ್ತದೆ ಪಾಕ. ದಪ್ಪ ಉಂಡೆ ಅವೆಲ್ಲ ಚೆನ್ನಾಗಿ ಕರಗಬೇಕು. ಕಟ್ ಮಾಡಿಬಿಟ್ಟಿದ್ಯಾ? ಕರ್ಗೈತೆ ನೋಡು. ಇನ್ನ ದಪ್ಪ ಐತಲ್ಲ ಅವೆಲ್ಲ ಕರಗಬೇಕು ಕ್ಲೀನಾಗಿ. ಒಂದು ಇರಬಾರ್ದು ಗಂಟು, ಎಲ್ಲ ಕ್ಲೀನಾಗಿ ಕರಗಬೇಕು. ಗಟ್ಟಿ ಆಯ್ತಾ ಇತ್ತಲ್ವಾ? ಇನ್ನ ಕರಗಬೇಕು, ಏನು ಗಟ್ಟಿ ಆಯ್ತಾ ಇಲ್ಲ. ಹಿಡ್ಕೊಳೋದು ಬಟ್ಟೆ ತಗೋ, ಬಿಸಿ ಆಯ್ತಾ ಇಲ್ಲ. ಹಿಂಗೆ ಮಣ್ಣು ಹಿಂಗೆ ಎಳ್ಕೊಂಡ್ರೆ ಗಂಟೆಲ್ಲ ಹೊಡಿತದೆ. ನಿಧಾನಕ್ಕೆ ಇದು ಮಾಡು. ಅದಕ್ಕೆ ಕೆಳಗಡೆ ಇಟ್ಕೊಳ್ಬೇಕು ಸ್ಟವ್ನ. ಕುತ ಅಂತ ಕುದೀತಾ ಐತೆ. ಎರಡೇ ಪಾಕನೇ ತಗೋಬೇಕು. ಗಟ್ಟಿ ಪಾಕ ಆಗೋದ್ರೆ ಕಜ್ಜಾಯ ಗಟ್ಟಿ ಆಗೋಯ್ತದೆ, ಎರಡೇ ಪಾಕ ಆದರೆ ಮೆತ್ತಗಿರ್ತದೆ. ಇದಕ್ಕೆ ಇದಾಕೋದು, ನೀರು ಹಾಕ್ಬಿಟ್ಟು ಗಟ್ಟಿ ಇದಾಗೈತೇನೋ ಅಂತ ನೋಡೋದು. ಪಾಕ ಬಂದೈತೇನೋ ಅಂತ ನೋಡೋದಕ್ಕೆ ಬಂದೈತೆ. ಹಿಂಗೆ ಗಟ್ಟಿ ಬರಬೇಕು.
ಹಿಂಗೆ ಬಂದೈತೆ ನೋಡಿ. ಹಿಂಗೆ ಬಂದರೆ ಪಾಕ ಬಂದೈತೆ ಅಂತ ಆಫ್ ಮಾಡಿಬಿಡ್ಬೇಕು ಸ್ಟವ್. ಹಸಿಟ್ಟು ಹಾಕೋಬೇಕು ಇವಾಗ. ಹಸಿಟ್ಟು ಹಾಕ್ತೀನಿ. ಬಿಡು ಮುಟ್ಟಾನೆ ಮಾಡಬೇಕೆಲ್ಲ. ಮೈಲ್ಗೆಲ್ ಮಾಡ್ತಾ ಇರೋದು. ಒಬ್ಬರು ಮುದ್ದೆ ತೋರಿಸ್ತಾ ಇದ್ರೆ ಚೆನ್ನಾಗಿ ಬರ್ತೈತೆ. ಆಯಿತು, ಸ್ವಲ್ಪ ಆರಬೇಕು ತಟ್ಟಿ ಎಣ್ಣೆಗೆ ಬಿಡೋಕ್ಕೆ. ಬಿಸಿ ಅಲ್ವಾ? ಸ್ವಲ್ಪ ಆರಲಿ ಅಷ್ಟೇ. ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ. ಬಿಸಿ ಆದಮೇಲೆ ಪಾಕ ಚೆನ್ನಾಗಿ ಆರಿರ್ತದೆ ಇವಾಗ. ಕಾದೈತಾ? ಕಾದೈತೆ. ಸಣ್ಣೂರಿಲೇ ಬೇಯಿಸ್ಕೋಬೇಕು. ಬಾಮ್ಮ ಒಂಚೂರು ಎತ್ತಾಕುವಂತೆ. ಬಂದು ಕಜ್ಜಾಯ ಎತ್ತಾಕು ಅಂತ ಕರೀತಾ ಐತೆ ಮಮ್ಮಿ. ಸಣ್ಣೂರಿಲೇ ಮಾಡ್ಕೋಬೇಕು. ಇನ್ನೊಂದು ಸ್ಪೂನ್ ಎತ್ಕೊ. ತೂತ್ ಬಟ್ಲಿಗೆ ಹಾಕ್ಬಿಟ್ರೆ ಎಲ್ಲ ಸೇರ್ಕೋತದೆ. ದೊಡ್ಡಕ್ಕೆ ಮಾಡಿರೋ ಚಿಕ್ಕ ಮಾಡಿದ್ಯಾ? ಪೂಜೆಗೆ ತಟ್ಟೆಗೆ ಇಟ್ಕೊಳ್ಳೋಕ್ಕೆ ಚಿಕ್ಕದಾಗೆ ಇರಬೇಕು. ತರ್ತೀನಿ, ಸ್ವಲ್ಪ ತಿರು. ಒಬ್ರು ತಟ್ಟಬೇಕು, ಒಬ್ರು ಎತ್ತಾಕ್ಬೇಕು. ತೆಳ್ಳಗೆ ತಟ್ಕೋಬೋದು. ಮಮ್ಮಿ ನೀನು ಈ ಕಡೆ ಬಾ, ಮೇಡಮ್ ಅವ್ರು ಆ ಕಡೆ ಹೋಯ್ತಾರೆ, ಎತ್ತಾಕ್ಲಿ. ಕನ್ಸ್ಬೇಡ, ಎದ್ದೋಳಿ ಮೇಲೆ. ಪೇಪರ್ ಮೇಲೆ ಬಾಳೆ ಎಲೆ ಮೇಲೆ ತಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ಅದು ಸಣ್ಣೂರಿ ಮಾಡಿದ್ದೀನಲ್ವಾ, ನಿಧಾನಕ್ಕೆ ಎಲೆ ಅಲ್ಲಿತ್ತಲ್ಲ, ಬಾಳೆ ಗಿಡ ಇಟ್ಕೊಂಡು ಬಾಳೆ ಎಲೆ ಇಲ್ಲ. ಎತ್ತು ಬೆಂದಿರ್ಬೇಕು. ಹೋಗಮ್ಮ ಕಡೆ. ಅದು ಸಣ್ಣೂರಿ ಇಕ್ಕಿದ್ರೆ ಸ್ವಲ್ಪ ಒಳಗಡೆ ಬೇಯ್ತೈತೆ. ದಪ್ಪುರಿ ಇಕ್ಬಿಟ್ರೆ ಸೀದೋದಂಗೆ ಆಯ್ತೈತೆ. ಕೆಂಪುಗೆ ಬೇಯಬೇಕು ಒಳಗಡೆ ಈಚೆ ಎಲ್ಲ. ಅಂದರೆ ಸಣ್ಣೂರಿಲಿ ಇಟ್ಕೊಂಡು ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯ್ತೈತೆ. ಆಯಿತು.
ದೀಪಾವಳಿ ಹಬ್ಬಕ್ಕೆ ನವಮಿಗೆ ಕಜ್ಜಾಯ. ಹೇಳ್ಕೊಂಡು ಪೂಜೆಗೆ ಇಟ್ಕೊಂಡ್ರೆ ಬಿಸಿ 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 ಕಜ್ಜಾಯ ರೆಡಿ. ನೋಡಿ ಹ್ಞೂ ಪೂಜೆಗೆ ಇಟ್ಕೊಳ್ಳೋಕೆ. ಪೂಜೆಗೆ ರೆಡಿ ಮಾಡೋಕ್ಕೆ ಎತ್ಕೊಯ್ತಾರೆ ಅದು. ಬಿಸಿ. ಆಯಿತು ಪೂಜೆಗೆ. ನವಮಿಗೆ ಕಜ್ಜಾಯ ರೆಡಿ. ವ್ರತಕ್ಕೆ ಕಜ್ಜಾಯ ರೆಡಿ. ಕೇದಾರ ಸ್ವಾಮಿ ವ್ರತ. ದಾರ ಅಡಿಕೆ ಕಜ್ಜಾಯ ನಮ್ಮಮ್ಮ ದೀಪಾವಳಿಗೆ ಹಬ್ಬಕ್ಕೆ ಮಾಡಿದ್ದಾರೆ. ಈಗ ಕಜ್ಜಾಯ ಆಗಿದೆ ದೀಪಾವಳಿ ಹಬ್ಬದಿಂದ. ಈಗ ನನ್ನ ಚಾನಲ್ನ ಮನೋಜ್ ವಿ ಕ್ಲೋಸ್ ಟೌನ್ ಅಂತ ನನ್ನ ಚಾನಲ್ ನೇಮು. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.